ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಬನ್ನಿ ಇವತ್ತು ಸೇವಂತಿಗೆ ಗಿಡಗಳನ್ನ ಹೇಗೆ ರೀಪಾಟ್ ಮಾಡ್ಬೋದು ಅಂತ ನೋಡೋಣ. ಯಾವ ರೀತಿ ಗ್ರೋ ಕಟಿಂಗ್ಸಿಂದನೂ ಗ್ರೋ ಮಾಡ್ಕೋಬಹುದು. ಹೀಗೆ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಬಂದಿರುತ್ತೆ, ಅದರಿಂದನೂ ಸಹ ಗ್ರೋ ಮಾಡ್ಕೋಬಹುದು. ನಾನು ಪಕ್ಕದಲ್ಲಿ ಬಂದಿರೋ ಚಿಕ್ಕ ಗಿಡಗಳನ್ನ ತಗೊಂಡು ಹೇಗೆ ರೀಪಾಟ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಈ ಥರ ತೆಂಗಿನ ನಾರು ಇರುತ್ತಲ್ಲ, ಅದನ್ನು ನಾನು ಬಾಟಮ್ಗೆ ಹಾಕ್ಕೊಳ್ತೀನಿ. ಇದಕ್ಕೆ ನಾನು ಕೌಡಂಗ್ ಫರ್ಟಿಲೈಸರ್, ಸ್ವಲ್ಪ ಸ್ಯಾಂಡ್ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕೋಕಾ ಪಿಟ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಗಾರ್ಡನ್ ಸಾಯಿಲ್ ಮತ್ತು ಸ್ವಲ್ಪ ಕೌಡಂಗ್ ಫರ್ಟಿಲೈಸರ್. ಒಂದೇ ಪಾಟಿಗೆ ಹಾಕ್ಕೊಳ್ತಾ ಇರೋದ್ರಿಂದ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ. ಅದಕ್ಕೇನು ಇಷ್ಟು ಎಕ್ಸಾಕ್ಟ್ ರೇಷಿಯೋ ಅಂತ ಏನಿಲ್ಲ, ನನಗೆ ಎಷ್ಟು ಸ್ಯಾಟಿಸ್ಫೈ ಆಗುತ್ತೆ ಅಷ್ಟು ಹಾಕ್ಕೊಳ್ತೀನಿ. ರೀಪಾಟ್ ಮಾಡುವಾಗ ಏನು ವೇಸ್ಟ್ ಪಾರ್ಟ್ಸ್ ಇರುತ್ತೆ ಅದನ್ನೆಲ್ಲ ರಿಮೂವ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ರೀಪಾಟ್ ಮಾಡ್ಕೊಳ್ಬೇಕು. ಹೀಗೆ ಮಿಕ್ಸ್ ಮಾಡ್ಕೊಂಡಿರೋ ಮಣ್ಣನ್ನು ನಾನು ಪಾಟ್ಗೆ ಹಾಕ್ಕೊಂಡು ರೀಪಾಟ್ ಮಾಡ್ಕೊಳ್ತೀನಿ. ಸೇವಂತಿಗೆಗೆ ಆ ಥರ ಏನು ಜಾಸ್ತಿ ತುಂಬಾ ಏನು ಕೇರ್ ಬೇಕಾಗಿಲ್ಲ. ಹೈಬಿಸ್ಕಸ್ಗೆ ಬೇಕಾದಂತಹ ಕೇರ್ ಏನು ಬೇಕಾಗಿಲ್ಲ. ಒಂದು ಸರಿ ರೀಪಾಟ್ ಮಾಡಾದಮೇಲೆ ಇನ್ನೊಂದು ಸಾರಿ ನಾವು ಸ್ವಲ್ಪ ಅದು ಬೆಳೆದ ನಂತರ ಎಕ್ಸ್ಟ್ರಾ ಮಣ್ಣುಗಳನ್ನ ಕೊಟ್ಕೊಂಡ್ರೆ, ಮಣ್ಣು ಮತ್ತು ಗೊಬ್ಬರನ ಮಿಕ್ಸ್ ಮಾಡಿ ಕೊಟ್ಟರೆ, ಆ ನಂತರ ನಾವು ನೀರು ಹಾಕ್ಕೊಳ್ತಾ ಹೋದರೆ ಆಯಿತು. ಅದು ಜಾಸ್ತಿ ಕೇರ್ ಏನು ಬೇಕಿಲ್ಲ. ನೀಮ್ ಆಯಿಲ್ನ ಮಾತ್ರ ವೀಕ್ಲಿ ಒನ್ಸ್ ಸ್ಪ್ರೇ ಮಾಡ್ತಾಯಿದ್ರೆ ಯಾವುದೇ ರೋಗ ಗಿಡಗಳಿಗೆ ಬರೋದಿಲ್ಲ. ಹೀಗೆ ನೋಡಿ, ನಾನು ಒಂದೇ ಕಡೆ ಹಾಕೋದಿಲ್ಲ, 2-3 ಕಡೆ ಹಾಕ್ತೀನಿ. ಹಾಗೆ ಹಾಕಿದವಾಗ ಗಿಡ ತುಂಬ ಬುಷಿಯಾಗಿ ಗ್ರೋ ಆಗಿ ತುಂಬ ಹೂಗಳು, ಗಿಡದ ತುಂಬ ಹೂಗಳು, ಪಾಟ್ ತುಂಬ ಹೂಗಳು ಬಿಡುತ್ತೆ. ಒಂದೇ ಕಡೆ ಹಾಕಿದ್ರೆ ಅಷ್ಟು ಬುಷಿಯಾಗಿ ಗ್ರೋ ಆಗೋಲ್ಲ. ಈ ಥರ 2 ಕಡೆ ಹಾಕ್ಕೊಳ್ಳೋದ್ರಿಂದ ನಮಗೆ ಜಾಸ್ತಿ ಅಡ್ವಾಂಟೇಜ್ ಇದೆ. ಸೊ ಈ ರೀತಿ ಹಾಕ್ಕೊಂಡ್ಬಿಟ್ಟು ವಾಟ್ರಿಂಗ್ ಮಾಡಿ ಸ್ವಲ್ಪ ದಿವಸ, ಒಂದು 15 ಡೇಸ್ ತನಕ ಶೇಡಿ ಏರಿಯಾದಲ್ಲೇ ಇಡಬೇಕು. ಸೆಮಿ ಶೇಡ್ ಏರಿಯಾದಲ್ಲಿ ಇಟ್ಕೊಂಡಿರಬೇಕು. ಸೊ ಅದರ ರೂಟು ಸ್ವಲ್ಪ ಗ್ರೋ ಆಗೋವರೆಗೂ 2 ಡೇಸ್ ಒನ್ಸ್ ವಾಟ್ರಿಂಗ್ ಮಾಡಿದ್ರೆ ಆಯಿತು. ಹೀಗೆ ನೀರು ಹಾಕಿಬಿಟ್ಟು ಸೆಮಿ ಶೇಡ್ ಏರಿಯಾದಲ್ಲಿ ಇಟ್ಕೊಂಡ್ರೆ ಆಯಿತು. ನಂತರ ಒಂದು ಹಂತಕ್ಕೆ ಬೆಳೆದ 1.5 ಮಂತ್ ಅಂದ್ಕೊಳ್ಳಿ. 1.5 ಮಂತ್ ಆದಮೇಲೆ ಅದು ಗಿಡ ಸ್ವಲ್ಪ ಚಿಕ್ಕದಾಗಿ ಗ್ರೋ ಆಗಿರುತ್ತೆ, ಚೆನ್ನಾಗಿ ಹೆಲ್ದಿಯಾಗಿ ಗ್ರೋ ಆಗ್ತಾ ಇರೋವಾಗ ಅದಕ್ಕೆ ಎಕ್ಸ್ಟ್ರಾ ಫರ್ಟಿಲೈಸರ್ಸ್ ಬೇಕಾಗ್ತಾ ಇರುತ್ತೆ. ಸೊ ಆವಾಗ ನಾನು ಏನು ಮಾಡ್ತೀನಿ, ಮಣ್ಣು ಮತ್ತು ಗಾರ್ಡನ್ ಸಾಯಿಲ್ ಮತ್ತು ಕೌಡಂಗ್ ಫರ್ಟಿಲೈಸರ್ ಮಿಕ್ಸ್ ಮಾಡಿಕೊಂಡು ಪ್ರತಿಯೊಂದು ಗಿಡಗಳಿಗೂ ಸಹ ಹೀಗೆ ಈ ಥರ ಮೇಲ್ಗಡೆಯಿಂದ ನಾನು ಕೊಟ್ಕೊಳ್ತಾ ಬರ್ತೀನಿ. ಹೀಗೆ ಕೊಡೋದ್ರಿಂದ ಗಿಡಗಳು ತುಂಬ ಹೆಲ್ದಿಯಾಗಿ, ಈ ಥರ ಎಲ್ಲೋ ಆಗಿರೋದೆಲ್ಲ ಕರೆಕ್ಟಾಗಿ ಗ್ರೀನಿಶ್ ಲೀಫ್ ಎಲ್ಲ ಬರೋದಕ್ಕೆ ಶುರುವಾಗುತ್ತೆ. ಗಿಡಗಳು ತುಂಬ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಮತ್ತು ಇದೇ ಕರೆಕ್ಟ್ ಟೈಮ್ ಪಿಂಚಿಂಗ್ ಮಾಡೋದಕ್ಕೂ ಸಹ ಗಿಡಗಳನ್ನ ಇದೇ ಕರೆಕ್ಟ್ ಟೈಮ್ ಆಗಿರುತ್ತೆ. ಸೊ ಲೈಟಾಗಿ ಯಾವುದು ನಮಗೆ ಬೇಕೋ ಆ ಒಂದು ಪಾರ್ಟ್ಗಳನ್ನ ಪಿಂಚಿಂಗ್ ಮಾಡ್ಕೊಳ್ತಾ ಹೋದರೆ ಬ್ರ್ಯಾಂಚಸ್ಗಳು ಬೆಳ್ಕೊತಾ ಹೋಗುತ್ತೆ. ಹೀಗೆ ನಾವು ಮೇಲೆ ಗಾರ್ಡನ್ ಸಾಯಿಲ್ ಮತ್ತು ಗೊಬ್ಬರನ ಮಿಕ್ಸ್ ಮಾಡಿ ಕೊಡೋದ್ರಿಂದ ಗಿಡಗಳು ತುಂಬ ಬುಷಿಯಾಗಿ ಗ್ರೋ ಆಗುತ್ತೆ. ಮತ್ತು ಇದು ಒಂದು ಸಾರಿ ಕೊಟ್ಟಾದಮೇಲೆ ನಾವು ಪದೇ ಪದೇ ಕೊಡುವಂತಹ ಅವಶ್ಯಕತೆ ಇರೋದಿಲ್ಲ. ಬೇಕಂದರೆ ನಾವು ಬೆಳೆಯುವಾಗ ಮಸ್ಟರ್ಡ್ ಕೇಕ್ ಪೌಡರ್ನ ಒಂದು ಸ್ಪೂನ್ ಒಂದೊಂದು ಗಿಡಗಳಿಗೆ ಕೊಟ್ಕೊಂಡ್ರೆ ಆಯಿತು. ನಂತರ ಏನೂ ಕೊಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ವೀಕ್ಲಿ ಒನ್ಸ್ ನೀಮ್ ಆಯಿಲ್ ಸ್ಪ್ರೇ ಮಾಡ್ತಾಯಿದ್ರೆ ಗಿಡಗಳು ತುಂಬ ಹೆಲ್ದಿಯಾಗಿರುತ್ತೆ. ಏನೇ ಒಂದು ರೋಗ ಇದ್ರೂ ಅದು ಹೊರಟೋಗ್ಬಿಡುತ್ತೆ. ಎಲೆಗಳೆಲ್ಲ ತುಂಬ ಗ್ರೀನಾಗಿ ಟರ್ನ್ ಆಗುತ್ತೆ. ನೀವು ನೋಡಬಹುದು, ಇದು ಈ ಥರ ಇರೋದೆಲ್ಲ ನಂದು ಗಿಡಗಳೆಲ್ಲ ತುಂಬ ಹೆಲ್ದಿಯಾಗಿ ಗ್ರೋ ಆಗಿದೆ. ಈ ಥರ ಎಕ್ಸ್ಟ್ರಾ ಮಣ್ಣು ಕೊಡೋದ್ರಿಂದ ತುಂಬ ಬೇಗ ಬೆಳ್ಕೊಳ್ಳುತ್ತೆ ಗಿಡಗಳು. ಮತ್ತು ಸಾಯಿಲ್ನ ಸ್ವಲ್ಪ ಒಂದು ಹಂತಕ್ಕೆ ಬೆಳೆಯೋವರೆಗೂ ಸಾಯಿಲ್ ಲೂಸ್ ಮಾಡ್ತಾನೆ ಇರಬೇಕು. ಗೊಬ್ಬರನ ಮಿಕ್ಸ್ ಮಾಡ್ತಾಯಿದ್ರೆ ಚೆನ್ನಾಗಿ ಹೆಲ್ದಿಯಾಗಿ ಗ್ರೋ ಆಗುತ್ತೆ ಯಾವುದೇ ಗಿಡ ಆಗಲಿ. ಮಣ್ಣನ್ನು ಮೇಲೆ ಕೆಳಗೆ ಮಾಡ್ತಾ ಇರಬೇಕು. ಹಾಗೆ ಮಾಡೋದ್ರಿಂದ ರೂಟ್ಗಳಿಗೆ ಚೆನ್ನಾಗಿ ನ್ಯೂಟ್ರಿಯೆಂಟ್ಸ್ ಸಿಗೋದ್ರಿಂದ ಹೆಲ್ದಿಯಾಗಿ ಗ್ರೋ ಆಗುತ್ತೆ ಗಿಡಗಳು.
ಸೇವಂತಿಗೆಗೆ ಕ್ರೈಸಂಥೆಮಮ್ ಗಿಡಗಳಲ್ಲಿ ನಾವು ಎಷ್ಟು ಪಿಂಚಿಂಗ್ ಮಾಡ್ತೀವಿ ಅಷ್ಟು ಬುಷಿಯಾಗಿ ಗಿಡ ಗ್ರೋ ಆಗುತ್ತೆ, ಅಷ್ಟು ಲಾರ್ಜ್ ಕ್ವಾಂಟಿಟಿನಲ್ಲಿ ಫ್ಲವರಿಂಗ್ಸ್ ಆಗುತ್ತೆ. ಈಗ ನೋಡ್ಬೋದು ನೀವು ನನ್ನ ಗಿಡದಲ್ಲಿ ಆವಾಗ ರೀಪಾಟ್ ಮಾಡಿದ ಗಿಡ ಇಷ್ಟು ಫ್ಲವರಿಂಗ್ಸ್ ಆಗಿದೆ ಇದರಲ್ಲಿ. ಅದೊಂದು ನೀವು ಪರ್ಟಿಕ್ಯುಲರ್ ಆಗಿ ನಾನು ತೋರಿಸಿದ್ದು ಪಾಟ್ ಇದು ಎಷ್ಟು ಫ್ಲವರಿಂಗ್ಸ್ ಆಗಿದೆ ಅಂತ ನೀವು ನೋಡಬಹುದು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗಳಿಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿದ್ರೆ ನಾನು ಖಂಡಿತ ಅದಕ್ಕೆಲ್ಲ ಆನ್ಸರ್ ಮಾಡ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.